ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಎಂಟರ್ಟೈನ್ಮೆಂಟನ್ನು ಮಾಡ್ತಿರೋದು ಮತ್ತು ಹೆಚ್ಚು ಆ್ಯಕ್ಟಿವ್ ಆಗಿರುವಂಥ ಸ್ಪರ್ಧಿ ಯಾರು ಅಂತ ಕೇಳಿದರೆ ಅದು ಗಿಲ್ಲಿ ನಟ. ಯಾವುದೇ ಡೌಟ್ ಇಲ್ಲ. ಗಿಲ್ಲಿ ನಟನ ಕಾಮಿಡಿ ಟೈಮಿಂಗು, ಗಿಲ್ಲಿ ನಟನ ತಮಾಷೆಗಳು, ಗಿಲ್ಲಿ ನಟನ ಓವರ್ ಆ್ಯಕ್ಟಿವಿಟಿಗಳು ಮತ್ತು ಎಲ್ಲರೂ ಕೂಡ ತಮಾಷೆ ಮಾಡುವಂಥದ್ದು, ಕಾಲೆಳೆಯುವಂಥದ್ದು ಒಂದು ಹಂತಕ್ಕೆ ಓಕೆ. ಆದರೆ ಸ್ವಲ್ಪ ಮಿತಿ ಮೀರಿದರೆ ಅದು ತಮಾಷೆ ಹೋಗಿ ಅಮಾಸೆ ಆಗುತ್ತೆ ಅನ್ನೋಂಥ ಮಾತಿದೆಯಲ್ಲ, ಹಂಗಾಗ್ಬಿಡುತ್ತೆ. ಈಗೀಗ ಗಿಲ್ಲಿ ವಿಚಾರದಲ್ಲೂ ಕೂಡ ಹಾಗೆ ಆಗ್ತಿದೆ. ಸಾಕಷ್ಟು ಜನ ಅಪಸ್ವರವನ್ನು ಎತ್ತುತ್ತಿರೋದು ಇದೇ ಕಾರಣಕ್ಕೆ. ಎಲ್ಲೋ ಒಂದು ಕಡೆ ಗಿಲ್ಲಿ ಮಾಡ್ತಿರುವಂಥ ತಮಾಷೆಗಳು ಸರಿ ಆಗ್ತಿಲ್ಲ, ಸರಿ ಕಾಣ್ತಿಲ್ಲ ಅನ್ನುವಂಥ ವಿಚಾರವನ್ನು ಸಾಕಷ್ಟು ಜನ ಹೇಳ್ತಿದ್ದಾರೆ. ಆಮೇಲೆ ಗಿಲ್ಲಿಗೂ ಕೂಡ ಇದು ಅರ್ಥ ಆಗಲೇಬೇಕು. ಯಾಕಂತ ಹೇಳಿದ್ರೆ ಎಲ್ಲ ಗಳಿಗೆಯಲ್ಲೂ ಅಥವಾ ಎಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲ ಗಳಿಗೆಯಲ್ಲೂ ಕೂಡ ಅಥವಾ ಎಲ್ಲ ಸಂದರ್ಭದಲ್ಲೂ ಕೂಡ ಒಂದೇ ರೀತಿ ಇರೋದಿಲ್ಲ. ಕೆಲವೊಂದು ಸಲ ಕೆಲವೊಂದು ಎಡವಟ್ಟುಗಳು ಹಾಗೆ ಆಗ್ತವೆ. ಹಾಗಾಗಿ ಕೆಲವೊಂದು ಸಲ ಈ ಏನೋ ಮಾಡೋಕ್ಕೋಗಿ ಏನೇನೋ ಮಾಡ್ಕೊಳ್ಳೋದು ಅಂತೇಳಿ ಹೇಳ್ತಾರಲ್ಲ, ಹಾಗೆ ಕೆಲವೊಂದು ಸಲ ಈ ಗಿಲ್ಲಿ ಮಾಡುವಂಥ ತಮಾಷೆಗಳು ವೈಯಕ್ತಿಕವಾಗಿಯೂ ಕೂಡ ಒಂದಷ್ಟು ಜನರಿಗೆ ನೋವಾಗ್ತದೆ. ಅದೇ ರೀತಿ ಈಗ ಗಿಲ್ಲಿಯ ತಮಾಷೆ ಬಗ್ಗೆ ಅಥವಾ ಗಿಲ್ಲಿಯ ಮಾತುಗಳ ಬಗ್ಗೆ ಸ್ವಲ್ಪ ಅಪಸ್ವರಗಳು ಕೂಡ ಹೆಚ್ಚಾಗ್ತಿದ್ದಾವೆ. ಆಮೇಲೆ ಗಿಲ್ಲಿ ಅವಶ್ಯಕತೆ ಇಲ್ಲದ ಜಾಗದಲ್ಲಿ ಹೋಗಿ ಮಾತನಾಡ್ತಿದ್ದಾನೆ, ಮೂಗು ತೂರಿಸ್ತಿದ್ದಾನೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಹೀಗಾಗಿ ಗಿಲ್ಲಿ ಇದನ್ನು ಸರಿಪಡಿಸ್ಕೊಳ್ಳದೆ ಇದ್ದರೆ ಗಿಲ್ಲಿಗೆ ಮಾತೆ ಮುಳುವಾಗೋದ್ರಲ್ಲಿ ಅನುಮಾನ ಇಲ್ಲ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಹೌದು ನೋಡಿ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಒಂದು ಮಾತಿದೆ, ಏನು ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತೇಳಿ. ಹಾಗೆ ಕೆಲವೊಂದು ಸಲ ಮಾತು ನಮ್ಮ ಜೀವನದ ಸರ್ವಸ್ವ ಆಗಿಬಿಡ್ತದೆ. ಕೆಲವೊಂದು ಸಲ ಕೆಲವೊಂದು ಕ್ಷೇತ್ರಗಳಲ್ಲಿ ಮಾತೇ ಅನಿವಾರ್ಯ. ಅದರಲ್ಲೂ ಕೂಡ ಈ ಬಣ್ಣದ ಲೋಕದಲ್ಲಿ ಅಥವಾ ಈ ಉದ್ಯಮ ಲೋಕದಲ್ಲಿ ಮಾತು ಅನಿವಾರ್ಯ ಆಗಿರ್ತದೆ. ನಾವು ಎಷ್ಟು ಚೆನ್ನಾಗಿ ಮಾತನಾಡ್ತೀವಿ ಅಷ್ಟು ಚೆನ್ನಾಗಿ ಕಸ್ಟಮರ್ಗಳನ್ನು ಸೆಳಿಬಹುದು ಉದ್ಯಮ ಕ್ಷೇತ್ರಗಳಲ್ಲಿ. ಇನ್ನು ಬಣ್ಣದ ಲೋಕದಲ್ಲಿ ಮಾತೇ ಬಂಡವಾಳ. ನಾವು ಎಷ್ಟು ಚೆನ್ನಾಗಿ ಡೈಲಾಗ್ ಡೆಲಿವರಿ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಪಾತ್ರಕ್ಕೆ ಪರಕಾಯ ಪ್ರವೇಶವನ್ನು ಮಾಡ್ತೀವಿ, ಅಷ್ಟು ಚೆನ್ನಾಗಿ ನಮಗೆ ಆ ಪಾತ್ರ ಒಗ್ಗುತ್ತೆ. ಹಾಗೆಯೇ ಆ ಪಾತ್ರದಿಂದ ನಮಗೂ ಕೂಡ ಒಂದು ನೇಮು ಫೇಮು ಬರ್ತದೆ. ಒಂದು ವೇಳೆ ಕೆಲವೊಂದು ಸಲ ಮಾತೇ ಮುಳುವಾದರೆ ಉಲ್ಟನೂ ಕೂಡ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಆಗ್ತಿರುವಂಥ ಕೆಲವೊಂದಷ್ಟು ಘಟನೆಗಳು. ಹೌದು, ಬಿಗ್ ಬಾಸ್ ಮನೆಯ ಸೀಸನ್ 12 ಕನ್ನಡ ಸೀಸನ್ನ 12ರಲ್ಲಿ ಎಲ್ಲ ಸ್ಪರ್ಧಿಗಳಿಗಿಂತಲೂ ಕೂಡ ಸ್ಟ್ರಾಂಗೆಸ್ಟ್ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಅದು ಗಿಲ್ಲಿ ನಟ. ಗಿಲ್ಲಿ ನಟನ ತಮಾಷೆ, ಗಿಲ್ಲಿ ನಟನ ಒಂದು ಆ್ಯಕ್ಟಿವಿಟಿಗಳಾಗಿರ್ಬೋದು, ಗಿಲ್ಲಿ ನಟ ಮಾತನಾಡುವಂಥ ನೀತಿಗಳಾಗಿರ್ಬೋದು, ಎಲ್ಲರನ್ನೂ ಕೂಡ ನಿಭಾಯಿಸುವಂಥ ರೀತಿಗಳಾಗಿರ್ಬೋದು, ಎಲ್ಲವೂ ಕೂಡ ತಮಾಷೆ. ಆದರೆ ಈ ತಮಾಷೆಯಲ್ಲಿ ಕೆಲವೊಂದು ಸಲ ಆ ಕಡೆ ಕೆಳಾಗೋದು ಕೂಡ ಇದೆ. ಇಲ್ಲೂ ಕೂಡ ಹಾಗೆ ಗಿಲ್ಲಿ ನಟ ಮಾಡ್ತಿರುವಂಥ ಕೆಲವೊಂದಷ್ಟು ತಮಾಷೆಗಳು ಎಲ್ಲೋ ಒಂದಷ್ಟು ಜನರಿಗೆ ಹರ್ಟ್ ಆಗ್ತಿದೆ, ಎಲ್ಲೋ ಒಂದಷ್ಟು ಜನರಿಗೆ ಬೇಸರ ಆಗ್ತಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಸದ್ಯಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಮುಂಚೂಣಿಯಲ್ಲಿರುವಂಥ ಸ್ಪರ್ಧಿಗಳಲ್ಲಿ ಗಿಲ್ಲಿ ಪ್ರಮುಖ. ಆರಂಭದ ಕೆಲ ವಾರಗಳು ತಮ್ಮ ಹಾಸ್ಯದಿಂದ ಇಡೀ ಮನೆಯನ್ನು ನಗೆಗಡಲಿನಲ್ಲಿ ತೇಲಿಸಿದಂಥ ಗಿಲ್ಲಿ ಪ್ರೇಕ್ಷಕರಿಗೂ ಕೂಡ ಭರ್ಜರಿ ಮನರಂಜನೆಯನ್ನು ಕೊಟ್ಟಿದ್ದರು. ಮಾತ್ರವಲ್ಲದೆ ಕೆಲ ಸಂಕೀರ್ಣ ಸಮಯಗಳಲ್ಲಿ ದನಿಯನ್ನು ಹರಿತವಾಗಿದ್ದಂಥ ಕಾರಣಕ್ಕೋಸ್ಕರ ರಕ್ಷಿತಾ ಹಾಗೂ ಗಿಲ್ಲಿ ಪರವಾಗಿ ಸಾಕಷ್ಟು ಜನ ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ದರು. ಇನ್ನು ಗಿಲ್ಲಿಯ ಈ ತಮಾಷೆಗೆ, ಗಿಲ್ಲಿಯ ಎಂಟರ್ಟೈನ್ಮೆಂಟ್ಗೆ ಎಲ್ಲರೂ ಕೂಡ ಈ ಗಿಲ್ಲಿ ಎನ್ನುವಂತಹ ಒಂದು ಫ್ಯಾನ್ ಫಾಲೋಯಿಂಗ್ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗಿತ್ತು. ಆದರೆ ಬರ್ಬರ್ತಾ ಗಿಲ್ಲಿ ತನ್ನ ಹಾದಿಯನ್ನು ಮರೆತಿದ್ದಾರೆ, ಬೇರೆ ದಾರಿಯನ್ನೇ ಹಿಡಿತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಅವರ ಹಾಸ್ಯ ವ್ಯಂಗ್ಯದ ಕಡೆಗೆ ಹೋಗ್ತಾ ಇದೆ, ಹೀಗಳಿಕೆಯ ಕಡೆಗೆ ತಿರುಗ್ತಿದೆ. ಇದೀಗ ಗಿಲ್ಲಿಯ ಆತ್ಮೀಯರೇ ಅವರನ್ನು ಟೀಕೆ ಮಾಡೋದಕ್ಕೆ ಆರಂಭಿಸಿದ್ದಾರೆ. ಗಿಲ್ಲಿಯ ತಂಡವೂ ಕೂಡ ಇದರಿಂದ ಸಮಸ್ಯೆಗೆ ಸಿಲುಕಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಪ್ರಮುಖವಾಗಿ ಅಶ್ವಿನಿ ಮತ್ತು ಜಾನ್ವಿಯನ್ನು ಎದುರು ಹಾಕಿಕೊಂಡಿದ್ದಾರೆ. ಅವರ ಬಗ್ಗೆ ತಮಾಷೆ ಮಾಡೋದು, ಕಾಲೆಳೆಯೋದು ಮಾಡ್ತಾನೆ ಇರ್ತಾರೆ. ಆದರೆ ಈ ವಾರ ಅದನ್ನು ತುಸು ಹೆಚ್ಚು ಮಾಡಿಕೊಂಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ, ಸದ್ಯ ಗಿಲ್ಲಿಯ ಬೆಂಬಲಕ್ಕೆ ನಿಲ್ತಿದ್ದವರು ಕೂಡ ಗಿಲ್ಲಿ ನೀನು ಮಾಡ್ತಿರೋದು ಸರಿಯಲ್ಲ ಅನ್ನೋದನ್ನು ಹೇಳುವಂಥ ಮಟ್ಟಕ್ಕೆ ಬಂದು ನಿಂತಿದೆ. ಅದರಲ್ಲೂ ಕೂಡ ಕೆಲವೊಂದು ಸಲ ನಿನ್ನ ಮಾತು ಅತಿಯಾಯಿತು ಅಂತಲೂ ಕೂಡ ಬುದ್ಧಿ ಮಾತನ್ನು ಹೇಳಿದ್ದಾರೆ. ಅಶ್ವಿನಿ ಜಾನ್ವಿಯನ್ನು ಮುದುಕರು ಅಂತ ಹೇಳ್ಬಿಟ್ಟು ಹೀಯಾಳಿಸಿದ್ರಿಂದ ಸಾಕಷ್ಟು ಋಣಾತ್ಮಕ ಅಂಶಗಳನ್ನು ಹಿಡ್ಕೊಂಡು ಹೀಗಳಿಕೆ ಮಾಡಿರುವಂಥದ್ದು ಅಥವಾ ಕೆಲವೊಂದಷ್ಟು ಪದಗಳನ್ನು ಪ್ರಯೋಗ ಮಾಡಿರೋದನ್ನು ಯಾರೂ ಕೂಡ ಒಪ್ಪೋದಕ್ಕೆ ಸಿದ್ಧವಾಗಿಲ್ಲ. ಈ ವಾರ ಗಿಲ್ಲಿ ಆಡಿರುವಂಥ ಆಟವೂ ಕೂಡ ಅಷ್ಟೇನು ಚೆನ್ನಾಗಿಲ್ಲ, ಜೊತೆಗೆ ಆಟದ ಶೈಲಿಯೂ ಕೂಡ ಸರಿಯಾಗಿಲ್ಲ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಅದಕ್ಕೆ ಪ್ರತಿಯಾಗಿ ಅಶ್ವಿನಿ ಜಾನ್ವಿ ಸಹ ಕೆಲವೊಂದಷ್ಟು ಮಾತುಗಳನ್ನು ಆಡಿದ್ದಾರೆ. ಇದಕ್ಕೆ ಗಿಲ್ಲಿ ಸುಮ್ಮನೆ ಕೂರಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಅಲ್ಲ.
ಬಟ್ಟು ಮಾತನಾಡುವಂಥ ಸಂದರ್ಭದಲ್ಲಿ ನಮ್ಮ ಮಾತುಗಳು ನಮ್ಮ ತೂಕವನ್ನು ತೋರಿಸ್ತದೆ. ನಮ್ಮ ಮಾತುಗಳು ತೂಕವಾಗಿರಬೇಕು ಅನ್ನುವಂಥದ್ದು ಸಹಜವಾಗಿ ಎಲ್ಲರೂ ಕೂಡ ಪಾಲಿಸಿಕೊಂಡು ಬರುವಂತಹ ಧರ್ಮ. ನೀನು ತಮಾಷೆ ಮಾಡು, ಒಬ್ಬರ ಕಾಲೆಳಿ, ಬಟ್ಟು ಯಾವ ಲೆವೆಲಿಗೆ ಎಳಿಬೇಕು ಆ ಲೆವೆಲಿಗೆ ಇರಬೇಕು. ಒಂದು ಲೆವೆಲ್ ದಾಟ್ತು ಅಂತ ಹೇಳಿದ್ರೆ ಅದು ಎಲ್ಲೋ ಒಂದು ಕಡೆ ಅವರಿಗೆ ಪರ್ಸ್ನಲಿ ಹರ್ಟ್ ಆಗ್ತದೆ. ಈ ವಿಚಾರದ ಬಗ್ಗೆ ಕಾವ್ಯ ಗಿಲ್ಲಿಗೆ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಗಿಲ್ಲಿಗೆ ಅದು ಅರ್ಥವಾಗಿಲ್ಲ. ಟಾಸ್ಕ್ ನಡೆಯುವಾಗ ಗೆಳೆಯರಾದಂಥ ಧನುಷ್ ಅಭಿ ಮೇಲೂ ಕೂಡ ಗಿಲ್ಲಿ ಜಗಳವನ್ನು ಮಾಡಿದರು. ಇಬ್ಬರು ಸೇರಿ ಸಮಾಧಾನದಿಂದನೇ ಗಿಲ್ಲಿಗೆ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಗಿಲ್ಲಿಯ ಬಾಡಿ ಲ್ಯಾಂಗ್ವೇಜ್ ಮತ್ತು ಗಿಲ್ಲಿಯ ವಿತಂಡವಾದ ಅದು ಎಲ್ಲೋ ಒಂದು ಕಡೆ ಬೇರೆ ದಿಕ್ಕಿಗೆ ಹೋಗುವಂತೆ ಮಾಡಿತು. ಅಲ್ಲಿಗೆ ಅಭಿ ಮತ್ತು ಧನುಷ್ ಇಬ್ಬರು ಕೂಡ ತಾಳ್ಮೆಯನ್ನು ಕಳೆದುಕೊಂಡ್ರು. ಆ ಬಳಿಕವೂ ಸಹ ಜಾನ್ವಿಗೆ ವಯಸ್ಸೆಷ್ಟು ಅಂತ ಹೇಳ್ಬಿಟ್ಟು ಹೀಯಾಳಿಸುವುದು, ಅಶ್ವಿನಿಗೆ ಹೀಯಾಳಿಸಿರೋದು, ಸುಮ್ಮನಿದ್ರು ಕೂಡ ಧ್ರುವಂತನ್ನು ಹೀಯಾಳಿಸುವಂಥದ್ದು, ಇದು ಎಲ್ಲೋ ಒಂದು ಕಡೆ ಬೇರೆದೇ ರೀತಿಯಾದಂಥ ಸಂದೇಶವನ್ನು ರವಾನಿಸ್ತದೆ. ನಮ್ಮ ಇಮೇಜನ್ನು ಕೆಟ್ಟದಾಗಿ ಬಿಂಬಿತಗೊಳ್ಳುವಂತೆ ಮಾಡುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಕಾವ್ಯ ಹಲವು ಬಾರಿ ಗಿಲ್ಲಿಗೆ ಅವರ ತಪ್ಪನ್ನು ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಗಿಲ್ಲಿ ಅದೇ ವಿತಂಡವಾದವನ್ನು ಮುಂದುವರಿಸ್ಕೊಂಡು ಹೋಗಿರುವಂಥದ್ದು. ಜೊತೆಗೆ ಈಗಲೂ ಕೂಡ ಈ ಎಲ್ಲ ಘಟನೆಗಳು ನಡೆದ ಬಳಿಕವೂ ಕೂಡ ಕಾವ್ಯ ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳುವಂಥ ವ್ಯವಧಾನವನ್ನು ತೋರದೇ ಇರುವಂಥದ್ದು ಸಹಜವಾಗಿ ಕಾವ್ಯಗೂ ಕೂಡ ಬೇಸರ ಮೂಡಿಸಿದೆ. ಗಿಲ್ಲಿಯ ಮಾತುಗಳಿಗೆ ಎದುರು ಮಾತು ಹೇಳೋದಕ್ಕೆ ವಿಫಲರಾದಂಥ ಅಶ್ವಿನಿ ಅಸಹಾಯಕರಾಗಿ ಕಣ್ಣೀರನ್ನು ಹಾಕಿದ್ದಾರೆ. ಹಾಸ್ಯಕ್ಕೆ ಮಿತಿ ಇರಬೇಕು, ಇನ್ನೊಬ್ಬರನ್ನು ಹೀಗೆಳೆಯೋದು ಅವಮಾನ ಮಾಡೋದು ಹಾಸ್ಯ ಅಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾ ಇದ್ದಾರೆ. ಕಾವ್ಯ ಸಹ ಗಿಲ್ಲಿಗೆ ಅದನ್ನೇ ಹೇಳುವಂಥ ಪ್ರಯತ್ನವನ್ನು ಮಾಡಿ ಸೋತಿದ್ದಾರೆ. ಕಣ್ಣೀರು ಕೂಡ ಹಾಕಿದ್ದಾರೆ. ಈ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಈ ಹಾಸ್ಯ ಮತ್ತು ಹೀಗಳಿಕೆ ನಡುವಿನ ವ್ಯತ್ಯಾಸವನ್ನು ತಿಳಿಸಿಕೊಡುವಂಥ ಸಾಧ್ಯತೆ ಇದೆ. ಈ ಹಿಂದೆಯೂ ಕೂಡ ಹಾಗೆ ಆಗಿತ್ತು. ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಗಿಲ್ಲಿಗೆ ಕಿವಿ ಹಿಂಡುವಂಥ ಕೆಲಸವನ್ನು ಕಿಚ್ಚ ಸುದೀಪ್ ಅವರು ಮಾಡಿದ್ರು. ತಮಾಷೆ ಇರಲಿ, ಬಟ್ ರೂಲ್ಸ್ ಬ್ರೇಕ್ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಹೇಳಿದರು. ನಿಯಮಗಳನ್ನು ಪಾಲಿಸಲೇಬೇಕು ಅನ್ನುವಂಥ ವಾರ್ನಿಂಗನ್ನು ಕೊಟ್ಟಿದ್ದರು. ಈಗ ಮತ್ತೆ ಕಿಚ್ಚ ಸುದೀಪ್ ಅವರು ಮಾತನಾಡುವಂಥ ಅವಶ್ಯಕತೆ ಇದೆ. ಕಿಚ್ಚ ಸುದೀಪ್ ಅವರು ವಾರ್ನಿಂಗ್ ಕೊಡುವಂಥ ಅವಶ್ಯಕತೆಯೂ ಕೂಡ ಇದೆ. ಅಷ್ಟು ಮಾತ್ರವಲ್ಲ, ಬಿಗ್ ಬಾಸ್ ಮನೆಯಲ್ಲಿ ನಡೀತಿರುವಂಥ ಪ್ರತಿಯೊಂದು ಬೆಳವಣಿಗೆಗಳ ಬಗ್ಗೆನೂ ಕೂಡ ಸೂಕ್ಷ್ಮವಾಗಿ ಗಮನಿಸಿರುವಂತಹ ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಿದ್ದಾರೆ. ಓಕೆ, ತಮಾಷೆ ಓಕೆ, ಕಾಲೆಳೆಯೋದು ಕೂಡ ಓಕೆ, ಆದರೆ ಒಂದು ಹಂತದ ಹೆಚ್ಚಿಗೆ ಯಾವುದಾದ್ರೂ ಅತಿ ಆಯಿತು, ತಮಾಷೆ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಯಾವುದಾದ್ರೂ ಕೂಡ ಸ್ವಲ್ಪ ಹೆಚ್ಚಾಯಿತು ಅಂದ್ರೂ ಕೂಡ ಅದರ ಇಂಪ್ಯಾಕ್ಟ್ ಬೇರೆ ಬೇರೆ ಕಡೆ ತಟ್ಟೋದ್ರಲ್ಲಿ ಅನುಮಾನನೇ ಇಲ್ಲ. ಬಿಗ್ ಬಾಸ್ ಮನೆಯಲ್ಲೂ ಕೂಡ ಹಾಗೆ. ಗಿಲ್ಲಿ ಈಗ ಮಾಡ್ತಿರುವಂಥ ತಮಾಷೆ, ಅಶ್ವಿನಿ ಜಾಹ್ನವಿ ಕತೆ ಬಿಟ್ಟಾಕಿ, ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲ. ನಾನು ಮಾತನಾಡ್ತಿರೋದು ಅಭಿ ಬಗ್ಗೆ, ಧನುಷ್ ಬಗ್ಗೆ ಮತ್ತು ಕಾವ್ಯ ಬಗ್ಗೆ, ಹಾಗೆಯೇ ಇನ್ನುಳಿದಂಥವ್ರಿಗೆ ಆದಂಥ ಬೇಸರದ ಬಗ್ಗೆ. ಅವರೆಲ್ಲರಿಗೂ ಕೂಡ ಬೇಸರ ಆಗಿದೆ. ಯಾರ ಬಗ್ಗೆ? ಗಿಲ್ಲಿ ಬಗ್ಗೆ, ಗಿಲ್ಲಿ ಆಡಿರುವಂಥ ಮಾತುಗಳ ಬಗ್ಗೆ. ಹಾಗಾಗಿ ಇದನ್ನು ಗಿಲ್ಲಿ ಸರಿಪಡಿಸ್ಕೊಳ್ಳೇಬೇಕು. ಗಿಲ್ಲಿ ಇದನ್ನು ಕೂಡ ಸರಿಪಡಿಸ್ಕೊಳ್ಳೋದೇ ಇಲ್ಲ, ನಾನು ಮಾಡಿದ್ದೆ ಸರಿ ಅಂತೇಳಿ ಹೋದ ಅಂತ ಹೇಳಿದ್ರೆ ಅವನ ಹೊಂಡವನ್ನು ಅವನೇ ತೋಡ್ಕೊಳ್ತಾನೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಅನ್ನೋದು ಒಬ್ರಿಬ್ರು ನೋಡುವಂಥ ಶೋ ಅಲ್ಲ, ಒಬ್ರಿಬ್ಬರ ಮೇಲೆ ನಿರ್ಧಾರ ಆಗುವಂಥ ಶೋನೂ ಕೂಡ ಅಲ್ಲ. ಸಾಕಷ್ಟು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ನೋಡುವಂಥ ರಿಯಾಲಿಟಿ ಶೋ. ಇಲ್ಲಿ ಪ್ರತಿಯೊಂದು ಮಾತುಗಳು, ಪ್ರತಿಯೊಂದು ನಡವಳಿಕೆಗಳು, ಪ್ರತಿಯೊಂದು ಈ ವ್ಯಕ್ತಿತ್ವಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂತ ಕೇಳಿದ್ರು ಕೂಡ, ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂತ ಹೇಳಿದ್ರು ಕೂಡ ಅದರ ಪರಿಣಾಮ ಕೆಟ್ಟದಾಗಿರ್ತದೆ, ತುಂಬ ಹಾರ್ಡಾಗಿ ಇರ್ತದೆ. ಇಲ್ಲೂ ಕೂಡ ಹಾಗೆ. ಬಹುಶಃ ಬಿಗ್ ಬಾಸ್ ಮನೆಯ ಆಟವನ್ನು ಅಥವಾ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಈ ಗಿಲ್ಲಿ ತನ್ನ ಆಟದ ಶೈಲಿಯನ್ನು ಬದಲಾಯಿಸಿಕೊಳ್ತಾ ಇದ್ದರೆ ಮತ್ತು ತನ್ನ ಅತಿಯಾದಂತಹ ಓವರ್ ಕಾನ್ಫಿಡೆನ್ಸ್ನ ಮಾತುಗಳನ್ನು ಬದಲಾಯಿಸಿಕೊಳ್ಳದೇ ಇದ್ದರೆ, ಈ ಕಾಲೆಳೆಯುವಂಥ ಪ್ರಯತ್ನದಲ್ಲಿ ನಿಂದಿಸುವಂಥ ಕೆಲಸವನ್ನು ಮುಂದುವರಿಸ್ತಾ ಹೋದರೆ ಅವೆಲ್ಲವೂ ಕೂಡ ಗಿಲ್ಲಿಗೆ ಮುಂದಿನ ದಿನಗಳಲ್ಲಿ ನೆಗೆಟಿವ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅನ್ನೋದು ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಈ ಎಲ್ಲ ಗಿಲ್ಲಿಯ ನಡವಳಿಕೆಗಳ ಬಗ್ಗೆ, ಮಾತುಗಳ ಬಗ್ಗೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.